ನಿಮಗೆ ಗೊತ್ತಾ, ಈ ಒಂದು ಮದುವೆಯನ್ನು ತನ್ನ ಮದುವೆ ದಿನಾನು ಪಕ್ಕದಲ್ಲಿರೋ ಮದುವೆಗಳನ್ನ ಇಗ್ನೋರ್ ಮಾಡಿ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಇವರ ಡೆಡಿಕೇಶನ್ ನ ಅಥವಾ ಹುಚ್ಚುತನನ. ಇವತ್ತು ನಾನು ಈ ವಿಷಯನ ಒಂದು ಲಾಜಿಕ್ ಇಂದ ಬ್ರೇಕ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇವತ್ತು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಬ್ರೈಡ್ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ಅದು ಸ್ಟೇಜ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕಾಲ್ಸ್, ಮೆಸೇಜಸ್ ಮತ್ತೆ ಮೀಟಿಂಗ್ಸ್ ಅಂತ ಬಿಸಿ ಆಗಿದ್ದಾರೆ. ಇದರಿಂದ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಇವತ್ತು ಎರಡ್ ಸೈಡ್ ಆಗಿ ಡಿವೈಡ್ ಆಗಿದೆ. ಒಂದ್ ಸೈಡ್ ಜನ ಹೇಳ್ತಾರೆ ರೆಸ್ಪೆಕ್ಟ್, ಅಜಲ್ ಅಂದ್ರೆ ಇದು ಅಂತ. ಇನ್ನು ಒಂದ್ ಸೈಡ್ ಜನ ಹೇಳ್ತಾರೆ ಮದ್ವೆ ದಿನಾನು ವರ್ಕ್ ಮಾಡ್ಬೇಕಾ, ಇದ್ಯಾಕೋ ತುಂಬಾ ಓವರ್ ಆಯ್ತು ಅಂತ. ಬಟ್ ರಿಯಲ್ ಕ್ವಶನ್ ಇದು, ಈ ತರ ಸಿಚುವೇಶನ್ ಬರೋದು ಯಾಕೆ? ಈ ಸ್ಟಾರ್ಟ್ಅಪ್ ಕಲ್ಚರ್, ಕಾರ್ಪೊರೇಟ್ ಪ್ರೆಷರ್ ಮತ್ತೆ ಹಜಲ್ ಗ್ಲೋರಿಫಿಕೇಶನ್ ನಮ್ಮ ಮೈಂಡ್ ನ ಕೆಲವೊಂದು ಕಂಡೀಷನ್ ಅಲ್ಲಿ ಇಟ್ಟಿದ್ದಾವೆ. ಯಾವಾಗ್ಲೂ ಅವೈಲೇಬಲ್ ಇರಬೇಕು, ವರ್ಕ್ ಸ್ಟಾಪ್ ಮಾಡಿದ್ರೆ ಆಪರ್ಚುನಿಟೀಸ್ ಹೋಗುತ್ತೆ, ರೆಸ್ಟ್ ಅಂದ್ರೆ ಲೇಸಿನೆಸ್ ಅಂತ. ನಮ್ಮ ಮೈಂಡ್ ಯಾವ ತರ ಆಗ್ತಾ ಇದೆ ಅಂತ ಅಂದ್ರೆ ನಮ್ಮ ಲೈಫ್ ಇವೆಂಟ್ಸ್ ಕೂಡ ಕ್ಯಾಲೆಂಡರ್ ಸ್ಲಾಟ್ಸ್ ಆಗ್ತಾ ಇದಾವೆ. ಹೌದು, ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್, ನೋ ಡೌಟ್. ಆಂಬಿಷನ್ ಇಸ್ ಇಂಪಾರ್ಟೆಂಟ್, ಬಟ್ ನಿಮ್ಮ ವೆಡ್ಡಿಂಗ್ ಡೇ, ನಿಮ್ಮ ಬರ್ತ್ ಡೇ ಮತ್ತೆ ನಿಮ್ಮ ಹೆಲ್ತ್, ಇದನ್ನ ಯಾವ್ದ್ರಿಂದನೂ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ವರ್ಕ್ ಇವತ್ತಿಲ್ಲ ಅಂತ ಅಂದ್ರೆ ಇನ್ನೊಂದ್ ದಿನ ಮಾಡಬಹುದು, ಬಟ್ ಮೂಮೆಂಟ್ಸ್ ಒಂದ್ಸಲ ಹೋದ್ರೆ ಹೋಯ್ತು ಅಷ್ಟೇ. ಈ ಬರ್ನ್ಔಟ್ ಅಂತ ಅಂದ್ರೆ ಒಂದಿನದ ಪ್ರಾಬ್ಲಮ್ ಅಲ್ಲ, ಇದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ನಿಮ್ಮ ಎನರ್ಜಿ, ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ನಿಮ್ಮ ಹ್ಯಾಪಿನೆಸ್ ಇದೆಲ್ಲದನ್ನು ಕಿತ್ಕೊಳ್ಳುತ್ತೆ. ನನ್ನ ಪ್ರಕಾರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದ್ರೆ ಈಕ್ವಲ್ ಟೈಮ್ ಕೊಡೋದಲ್ಲ, ಕರೆಕ್ಟ್ ಟೈಮ್ ಕೊಡೋದು. ಸಮ್ ಟೈಮ್ಸ್ ವರ್ಕ್ ಡಿಸರ್ವ್ಸ್ ಪ್ರಿಯಾರಿಟಿ ಅಂಡ್ ಸಮ್ ಟೈಮ್ಸ್ ಲೈಫ್ ಡಿಸರ್ವ್ಸ್ ರೆಸ್ಪೆಕ್ಟ್. ನಾನು ಈ ಹೆಣ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ನಮ್ಮ ಸಿಸ್ಟಮ್ ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನಿಮ್ಮ ಒಪಿನಿಯನ್ ಏನು? ಈ ಮದುವೆ ಹೆಣ್ಣು ಡೆಡಿಕೇಶನ್ ತೋರಿಸೋದ್ಲಾ ಆರ್ ನಮ್ಮ ಹಜಲ್ ಕಲ್ಚರ್ ಫೇಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಂಡ್ ಯಾರಿಗೆ ಇದನ್ನ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇದೆಯೋ ಅವ್ರಿಗೂ ಶೇರ್ ಮಾಡಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಮಾರ್ಕೆ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.